ಮೈಸೂರಿನಲ್ಲಿ ಮುಂದುವರಿತಾನೆ ಇದೆ ಗ್ಯಾಸ್ ಟ್ರಬಲ್. ಗ್ಯಾಸಿನ ಅಭಾವದ ಸಮಸ್ಯೆ ಜನರನ್ನು ಕಾಡ್ತಾನೆ ಇದೆ. ಮೈಸೂರಿನಲ್ಲಿ ಮುಂದುವರೆದಿದೆ ಗ್ಯಾಸಿನ ಅಭಾವದ ಸಮಸ್ಯೆಗಳು. ಈಗ ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆಯನ್ನ ಹಾಕಿ ಅಲ್ಲಿನ ಜನರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಹುಣಸೂರಿನಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗಿದೆ ಏಜೆನ್ಸಿಗಳ ಮುಂಭಾಗದಲ್ಲಿ. ಈ ನಿಟ್ಟಿನಲ್ಲಿ ಈಗ ಹುಣಸೂರಿನಲ್ಲಿ ಸಾರ್ವಜನಿಕರು ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಯ ಮುಂದೆ ನೋ ಸ್ಟಾಕ್, ನಮ್ಮಲ್ಲಿ ಸ್ಟಾಕೇ ಇಲ್ಲ, ಖಾಲಿ ಖಾಲಿ ಅಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗ್ರಾಹಕರು ಪರದಾಡ್ತಿದ್ದಾರೆ. ನೋಡಿ, ನಾವು ಬುಕ್ ಮಾಡಿ 2 ರಿಂದ 3 ತಿಂಗಳಾದರೂ ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಈಗ ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿಯ ವಿರುದ್ಧವಾಗಿ ಅಲ್ಲಿನ ಸಾರ್ವಜನಿಕರು ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. 2-3 ತಿಂಗಳಾಯ್ತು ಬುಕ್ ಮಾಡಿ, ಎಷ್ಟೇ ಅಲ್ದು ಸಾಕಾಯ್ತು ಅಂತ ಆಕ್ರೋಶ ಹೊರಗಾಗ್ತಿದ್ದಾರೆ ಅವರೆಲ್ಲ. ಇನ್ನು ಗ್ಯಾಸ್ ಏಜೆನ್ಸಿಯ ಕಚೇರಿ ಗೋಡೌನ್ಗೂ ಕೂಡ ಮುತ್ತಿಗೆ ಹಾಕುವಂತ ಪ್ರಸಂಗ ಆಯ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಲೋಡ್ ಬಂದಿಲ್ಲ ಅಂತಾನೆ ಗ್ಯಾಸ್ ಏಜೆನ್ಸಿ ಒಂದಿಷ್ಟು ಸಮಜಾಯಿಷಿ ಕೊಡ್ತಿದೆ. ಮಾಲೀಕರು ಮತ್ತು ಗ್ರಾಹಕರ ನಡುವೆ ಇವತ್ತು ಮಾತಿನ ಚಕಮಕಿ ಆಯಿತು. ನಂತರದಲ್ಲಿ ಸ್ಥಳಕ್ಕೆ ಹುಣಸೂರು ನಗರ ಠಾಣೆಯ ಪೊಲೀಸರು ಕೂಡ ಭೇಟಿ ಕೊಟ್ಟರು. ನಂತರದಲ್ಲಿ ಗ್ರಾಹಕರ ಮನವೊಲಿಸೋದಕ್ಕೆ ಪೊಲೀಸರು ಕೂಡ ಒಂದಿಷ್ಟು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಏಜೆನ್ಸಿಯನ್ನ ಬದಲಾಯಿಸುವಂತೆ ಗ್ರಾಹಕರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ, ನಮಗೆ ಸಮಸ್ಯೆ ಆಗ್ತಿದೆ, ಬುಕ್ ಮಾಡಿ ತಿಂಗಳುಗಳು ಕಳೆದ್ರೂ ಕೂಡ ನಮಗೆ ಮನೆ ಬಾಗಿಲಿ ಗ್ಯಾಸ್ ಬರಲ್ಲ, ನಾವಿಲ್ಲಿ ಬಂದು ಕೂತು ಸಾಕಾಯ್ತು, ಪ್ರತಿನಿತ್ಯ ನಮ್ಮ ಕೆಲಸವನ್ನ ಬಿಟ್ಟು ಸರತಿ ಸಾಲಿನಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬಂತನ್ನೋ ಕಾರಣಕ್ಕೆ ಇವತ್ತು ಆ ಭಾಗದ ಜನರೆಲ್ಲರೂ ಕೂಡ ಏಜೆನ್ಸಿ ಇರ್ಬೋದು, ಏಜೆನ್ಸಿಯ ಗೋಡೌನ್ಗಳು ಎಲ್ಲಿರುತ್ತೆ, ಸ್ಟಾಕ್ಗಳು ಬರುತ್ತಲ್ಲ, ಅಲ್ಲೆಲ್ಲ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ದು. ಪರಿಸ್ಥಿತಿ ಒಂದು ಸ್ವಲ್ಪ ಕೈ ಮೀರ್ತಿದ್ದಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಮನವೊಲಿಸುವಂತ ಕೆಲಸ ಆಯಿತು. 5 ದಿವಸ 6 ದಿವಸ OTP ತಗೊಂಡ್ರೆ ಸರ್ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ ಅವರು. ಒಟ್ಟು ಈಗ 8 ಗಂಟೆ ಬಂದು ಗೇಟ್ ಬಾಗಿಲು ಕಟ್ಟಿದ್ದಾರೆ. ಫೆನ್ಸಿಂಗ್ ದಾಟೋಬೇಕು, ಯಂಗ್ಸ್ಟರ್ ಸೀರೆ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಎಲ್ಲ ಬೀಳ್ತಾ ಇದ್ದಾರೆ, ಆದರೂ ರೆಸ್ಪಾಂಡ್ ಇಲ್ಲ. ಎಷ್ಟು ತಿಂಗಳಾಯ್ತು ಸರ್ ಗ್ಯಾಸ್ ಬುಕ್ ಮಾಡಿ? ಹೆಚ್ಚಿಗೆ 1 ತಿಂಗಳ ಮೇಲೆ, 5 ತಾರೀಕು ಮಾಡಿರೋದು, 1 ತಿಂಗಳ ಮೇಲೆ 3 ಲಕ್ಷ ಆಯ್ತು ಸರ್. ಏನು ಹೇಳ್ತಾ ಇದ್ದಾರೆ ಗ್ಯಾಸ್ಗೆ? ಹೇಳ್ತಾರೆ ಅಂದ್ರೆ ಮನೆಗೆ ಹೋಗಿ ಕೇಳಿದ್ದೀನಿ ಮೇಡಮ್ ಅವರಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.